ಆದ್ರೆ ಅವನ್ ಹಾಗೆ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ತನ್ನ ಬುದ್ಧಿವಂತಿಕೆ ಮೇಲೆ ಬಹಳ ಹೆಮ್ಮೆ ಅವನ್ಗೆ, ಗರ್ವ. ಈಗ ನಾವು ಅದೇ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ರೇನೆ ಸರಿ ಹೋಗೋದು. ಅವನ್ ಕ್ಷಮೆ ಕೇಳ್ದ ಅಂತ ಅವ್ನ್ ನಂಬೇಡ ನೀನು. ನಂಬಲ್ಲ. ಸಪ್ನಾ, ಅಲ್ಲಿಂದ ಫೈಲ್ ಹೇಗ್ ಮಾಯ ಆಯ್ತು? ಮ್ಯಾಜಿಕ್. ಏಯ್ ಹೇಳೆ. ಅವನೊಂದ್ ಗಂಟೆ ಟೈಮ್ ಕೊಟ್ಟೋದ್ನಲ್ಲ, ಆಗ ನಂಗೆ ತುಂಬಾ ಭಯ ಆಯ್ತು. ಸುಮಾರು ಹೊತ್ತತ್ತೆ. ಸ್ವಲ್ಪ ಹೊತ್ತಿಗೆ ಸುಮ್ನೆ ಯಾಕೆ ನಾನು ಸೋಲೊಪ್ಕೋಬೇಕು ಅನಿಸ್ತು. ಯೋಚನೆ ಮಾಡಕ್ ಶುರು ಮಾಡಿದೆ. ಈಶ್ವರ್ ಒಂದ್ಸಲ ಹೇಳಿದ್ದ, ನಮ್ ಸೆಕ್ಷನ್ದು ಎಲ್ಲಾ ಕೀಸು ಇರ್ಲೇಬೇಕ್ರಿ ಇದ್ರಲ್ಲಿ. ಏತ್ ಅದನ್ನ ಹುಡುಕ್ದೆ. ಈಶ್ವರ್ ಮೆಡ್ರಾಸ್ಗೆ ಹೋಗಿದ್ರಿಂದ ಬ್ರೀಫ್ ಕೇಸ್ ಅಲ್ಲೇ ಬಿಟ್ಟು ಹೋಗಿದ್ದ. ಅಷ್ಟೊತ್ತಾಗ್ಲೇ 20 ನಿಮಿಷ ಆಗಿತ್ತು. 3 ಅಂಕಿ ನಂಬರ್ ಲಾಕ್. ಅದು ಕಾಂಬಿನೇಷನ್ ಗೊತ್ತಿಲ್ಲ. ಇನ್ನಿದ್ದು 40 ನಿಮಿಷ ಟ್ರೈ ಮಾಡಿದೆ. 25 ನಿಮಿಷಕ್ಕೆ ಕಾಂಬಿನೇಷನ್ ಸಿಕ್ತು. ಅದ್ರೊಳಗಿದ್ದ ಕೀ ಪಂಚ್ ತಗೊಂಡು ನನ್ ಕೀ ಹುಡ್ಕಕ್ಕೆ ಇನ್ನು 5 ನಿಮಿಷ. ಆ ಫೈಲ್ ತೆಗೆದು ಶಾಮ್ರಾನಲ್ಲಿ ಹಾಕ್ದೆ. ಡಿಡಿ ನನ್ ಬ್ಲೌಸ್ ಅಲ್ಲಿ ಇಟ್ಕೊಂಡೆ. ಕೀನ ವಾಪಸ್ ಬ್ರೀಫ್ ಕೇಸ್ ಹಾಕಿ ಬೇವ್ರ ಸುಮ್ನೆ ಕೂತೆ. ಅಲ್ಲಿಗೆ 55 ನಿಮಿಷ ಮುಗೀತು. ಇನ್ನ 5 ನಿಮಿಷಕ್ಕೆ ಅವನ್ ಬಂದ. ಜಾಣೆ, ಅಷ್ಟೆಲ್ಲ ನೀನೇ ಮಾಡಾಯ್ತಲ್ಲ, ಮತ್ ನನ್ಗೆ ಕಷ್ಟ ಗಾಬ್ರಿಲ್ ಫೋನ್ ಮಾಡ್ದೆ. ಏನೋ ಆ ಕ್ಷಣದಲ್ಲಿ ನೀನ್ ನನ್ನ ಹತ್ರ ಇರ್ಬೇಕು ಅನ್ನಿಸ್ಬಿಡ್ತು ಅರುಣ್. ಚಿಚಿ ಹಲ್ಲುಜಿಲ್ಲ ದೂರ ಹೋಗಿ. ಸ್ವಪ್ನ, ಆ ಕೆಲಸ ಬಿಟ್ಬಿಡು. ಬೇಕಾದ್ರೆ ಬೇರೆ ಕೆಲಸ ಹುಡುಕಿದ್ರಾಯ್ತು. ಒಬ್ಬ ಸರಿ ಇಲ್ಲ ಅಂದ್ರೆ ಅದಕ್ಕೆ ಸಂಸ್ಥೆ ಏನ್ ಮಾಡುತ್ತೆ ಅರುಣ್? ಆಮೇಲೆ ಎಲ್ಲಾದ್ರೂ ಈ ತರದವ್ರು ಇದ್ದೇ ಇರ್ತಾರೆ. ಆ ಅಧಿಕಾರ ಇರೋದ್ರಿಂದಾನೆ ತಾನೇ ಅವನ್ಗೆ ಅಷ್ಟ್ ಪೋಗ್ರು. ನಾನು ಆ ಅಧಿಕಾರನೇ ಅವನಿಂದ ಕಿತ್ಕೊಳ್ತೀನಿ. ಅವನಿಗಿದೆ ನನ್ನ ಉತ್ತರ. ಮೇಡಮ್, ಬಾಸ್ ಕರೀತವ್ರೆ. ಬನ್ನಿ ಸಪ್ನ, ಒಂದ್ ನಿಮಿಷ. ನಾವು ಇಬ್ಬರೇ ಇದ್ದೀವಿ ಇಲ್ಲಿ ನಡೆಯೋದು ಯಾರಿಗೂ ಗೊತ್ತಾಗೋದು ಬೇಡ ಅಂತ. ಮಿಸ್ಟರ್ ಶ್ಯಾಮ್, ನನಗೆ ಕ್ಷಮೆ ಇದೆಯಾ ಸಪ್ನ? ನನಗೊತ್ತು, ನಿಮ್ಮಷ್ಟು ಸ್ವಾಭಿಮಾನ ಇರೋರು ಯಾರು ನನ್ನನ್ನು ಕ್ಷಮಿಸೋದಿಲ್ಲ ಅಂತ. ಅದಕ್ಕೆ ಶ್ಯಾಮ್, ಏನ್ ಮಾಡ್ತಿದ್ದೀರಾ ಮಿಸ್ಟರ್ ಶ್ಯಾಮ್? ಹೇಳಿ, ಎದ್ದೇಳಿ ಮೇಲೆ. ನಾನು ನಿಮ್ಮ ಕಾಲಿಗೆ ಬಿದ್ದಿದ್ರಲ್ಲಿ ಏನೂ ತಪ್ಪಿಲ್ಲ ಮಿಸ್ ಸಪ್ನ. ನನ್ನ ಅಹಂಕಾರ ನಿನ್ನೆನೆ ಸುಟ್ಟೋಯ್ತು.